ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ನಗರದ ಹರನಸಿಕಾರಿ ಕಾಲನಿಯಲ್ಲಿ ಪೊಲೀಸರು ದಾಳಿ ನಡೆಸಿ ಅಪಾರ ಪ್ರಮಾಣದ ಕಳ್ಳಬಟ್ಟಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಹೌದು, ವಿಜಯಪುರ ನಗರದಲ್ಲಿ ಗೋಲ್ ಗುಂಬಜ್, ಜಲ್ನಗರ್, ಗಾಂಧಿ ಚೌಕ್, ಆದರ್ಶ್ ನಗರ್, ಎಪಿಎಂಸಿ ಠಾಣೆ ಪೊಲೀಸರಿಂದ ಏಕಕಾಲಕ್ಕೆ ದಾಳಿ ನಡೆಸಿ ಅನುಮಾನಾಸ್ಪದ 25ಕ್ಕೂ ಅಧಿಕ ಮನೆಗಳಲ್ಲಿ ಶೋಧ ನಡೆಸಿ ಅಂದಾಜು 100 ಲೀಟರ್ ಕಳ್ಳಬಟ್ಟಿ, ಅರ್ಧ ಕೆಜಿಯಷ್ಟು ಗಾಂಜಾ ಪತ್ತೆಯಾಗಿದೆ. 56 ಬಾಟಲ್ಗಳಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಕಳ್ಳಬಟ್ಟಿಯನ್ನು ಸಿಪಿಐ ಮಲ್ಲಯ್ಯ ಮಠಪತಿ, ಪ್ರದೀಪ್ ತಳಕೇರಿ, ರಮೇಶ್ ಔಜೀರವರನ್ನ ಒಳಗೊಂಡ ತಂಡ ಕಳ್ಳಬಟ್ಟಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆನಂದ್ ಚವ್ಹಾಣ್, ರಿಯಾಜ್ ನರಸಲಗಿ, ವಾಸು ಚವ್ಹಾಣ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗೋಲ್ ಗುಂಬಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. सर तगड़ा सर ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.